ಪಂಚ ಗ್ಯಾರಂಟಿಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ 3 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿ ನಿರ್ದೇಶನದಂತೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಹ ಗೃಹಲಕ್ಷ್ಮಿಯರನ್ನು ಗುರುತಿಸಿ ಅಭಿನಂದಿಸಲಾಗುವುದು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ವಕೀಲರಾದ LP ಪ್ರಕಾಶ್ ಗೌಡ ತಿಳಿಸಿದರು. ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ 26ನೇ ಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ 19ರಂದು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಿ 3 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಇದು ಅತ್ಯಂತ ಜನಪ್ರಿಯ ಯೋಜನೆಯಾಗಿ ರಾಜ್ಯದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ನೆರವಾಗಿದೆ. ಇದನ್ನು ರಾಜ್ಯದ ಗೃಹಲಕ್ಷ್ಮಿಯರೊಂದಿಗೆ ಸಂಭ್ರಮಿಸುವ ಉದ್ದೇಶ ಹೊಂದಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನಿರ್ದೇಶನದಂತೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಸಿ ನೆಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ 3 ಅರ್ಹ ಮಹಿಳೆಯರನ್ನು ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಮುಂದಿನ ವಾರದಿಂದ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಿಗೂ ಭೇಟಿ ನೀಡಿ ಅಭಿನಂದಿಸುವ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದ ಅವರು, ತಾಲೂಕಿನಲ್ಲಿ 5 ಗ್ಯಾರಂಟಿ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿ ಜಾರಿಯಾಗಿವೆ. ಗೃಹಲಕ್ಷ್ಮಿ ಯೋಜನೆಯಡಿ 81,111 ಫಲಾನುಭವಿಗಳಿದ್ದು ಶೇಕಡ 99ರಷ್ಟು ಸಾಧನೆಯಾಗಿದೆ. 16 ಕೋಟಿ ರೂ.ನಷ್ಟು ಹಣ ಮಹಿಳೆಯರ ಖಾತೆಗೆ ಜಮೆಯಾಗಿದೆ. ಶಕ್ತಿ ಯೋಜನೆಯಡಿ ಪ್ರತಿ ತಿಂಗಳು 8.5 ಲಕ್ಷ ಜನ ಸಂಚಾರ ಮಾಡಿದ್ದಾರೆ. ಗೃಹಜ್ಯೋತಿಗೆ 72,000 ನೋಂದಣಿಯಾಗಿದೆ. ಅನ್ನಭಾಗ್ಯ ಯೋಜನೆಗಾಗಿ 4,40,00,000 ರೂ. ಮತ್ತು ಯುವನಿಧಿ ಯೋಜನೆಗಾಗಿ 385 ಜನರು ನೋಂದಾಯಿಸಿಕೊಂಡಿರುವುದಾಗಿ ಹೇಳಿದರು. ಇನ್ನು ಸಮಿತಿಯ ಸದಸ್ಯರು ಶ್ರವಣಬೆಳಗೊಳ ಹೋಬಳಿ ಶ್ರೀಕಂಠನಗರದಲ್ಲಿ ಹೊಸ ಕೇಂದ್ರ ಆರಂಭಿಸಿ ಪಡಿತರ ನೀಡುವಂತೆ ಕಳೆದ ಬಾರಿಯ ಸಭೆಯಲ್ಲಿ ಆಹಾರ ಶಿರಸ್ತೆದಾರರ ಗಮನಕ್ಕೆ ತಂದೂ ಪ್ರಯೋಜನವಾಗಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ತಾಲೂಕ್ ಪಂಚಾಯಿತಿ ನಿರ್ದೇಶಕ ಗಿರೀಶ್, ಗ್ಯಾರಂಟಿ ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಸಮಿತಿ ಸದಸ್ಯರುಗಳು ಹಾಜರಿದ್ದರು. ವಿಶೇಷವಾಗಿ ನಮ್ಮ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನಿರ್ದೇಶನದಂತೆ ನಮಗೆ ಏನೀಗ 19/7/2026ಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ 3 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಸಸಿಯನ್ನು ಅದನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ, ಜೊತೆಗೆ ಏನು ಹೊಸ ಫಲಾನುಭವಿಗಳ ಒಂದು 2 ರಿಂದ 3 ದಿನ ಪ್ರತಿ ಗ್ರಾಮದ ಮಟ್ಟದಲ್ಲಿ ಗುರುತಿಸಿ ಅವನ್ನ ಸನ್ಮಾಡುವ ಒಂದು ಕಾರ್ಯಕ್ರಮ ನಾವು ಇಟ್ಕೋಬೇಕು ಅಂತ ನಾವು ಯೋಜನೆ ಮಾಡಿದ್ದೇವೆ. ಇದು ನಮ್ಮ ಸಮಿತಿಯ ನಿರ್ದೇಶನದಂತೆ ನಮ್ಮ ಎಲ್ಲ 5 ಯೋಜನೆಗಳ ಅಧಿಕಾರಿಗಳು ಒಳಗೊಂಡು ನಮ್ಮ ಸಮಿತಿಯ ಸದಸ್ಯರು ಕೂಡಿ ನಮ್ಮ EO ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಮುಂದಿನ ವಾರದಿಂದ ಪ್ರತಿ 40 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡಿ ಅಲ್ಲಿ ಅರ್ಹ ಫಲವನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು ಅವರ ನೆನಪಿಗಾಗಿ ಒಂದು ಸಸಿಯನ್ನು ನೆಡುವ ಒಂದು ಕಾರ್ಯಕ್ರಮ ಮಾಡುವ ಕಾರ್ಯ ಇಟ್ಕೊಂಡಿದ್ದೀವಿ. ಈ ತಮ್ಮ ಸಹಕಾರವನ್ನು ಕೊಡ್ತಾ ಈಗ ನಮ್ಮ ಸರ್ಕಾರ ಏನು ಕೊಟ್ಟಿರ್ತಕ್ಕಂಥ 5 ಯೋಜನೆಗಳು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಚೆನ್ನಾಗಿ ಜಾರಿ ಆಗ್ತಾಯಿದೆ. ಕನ್ನಡ ತಾಲೂಕಿನಲ್ಲಿ ಏನು ಸರ್ಕಾರ ಮಾಡಿರ್ತಕ್ಕಂಥ 5 ಯೋಜನೆಗಳಲ್ಲಿ ಎಲ್ಲ 5 ಯೋಜನೆಗಳು ಕೂಡ ಇಡೀ ತಾಲೂಕಿನಲ್ಲಿ ಚೆನ್ನಾಗಿ ಸಮರ್ಪಕವಾಗಿ ಜಾರಿಯಾಗ್ತಿದ್ದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 81,111 ಜನ ಫಲಾನುಭವಿಗಳಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಶೇಕಡ 99% ಹೆಚ್ಚಿಗೂ ಕೂಡ ಅದರಲ್ಲಿ ಜಾರಿಯಾಗಿರ್ತಕ್ಕಂಥದ್ದು. ಸರ್ಕಾರದ ಒಟ್ಟಾರೆಯಾಗಿ 15,90,40,48,000 ರೂಗಳು ಅದಕ್ಕೆ ಜಮೆಯಾಗಿದ್ದು, ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಈ ಪ್ರತಿ ತಿಂಗಳು ನಮ್ಮ ತಾಲೂಕಿನಲ್ಲಿ 8,53,455 ಜನ ನಮ್ಮ ಮಹಿಳಾ ಪ್ರಯಾಣಿಕರು ಸಂಚಾರ ಮಾಡಿ ಬಸ್ ಸ್ಟ್ಯಾಂಡ್ ತಿಳಿದಿರ್ತಾರೆ. ಅದ್ರ ಜೊತೆ ಅನ್ನಭಾಗ್ಯ ಕೂಡ ತುಂಬ ಚೆನ್ನಾಗಿ ಜಾರಿಯಾಗಿರುತ್ತದೆ. ಜೊತೆಗೆ ಗೃಹ ಜ್ಯೋತಿಯಲ್ಲೂ ಕೂಡ ನಮ್ಮಲ್ಲಿ ಒಟ್ಟು 72,028 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಶಕ್ತಿ ಯೋಜನೆಯಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಒಟ್ಟು 385 ಜನ ಫಲಾನುಭವಿಗಳು ಅದು ಕೂಡ ಚೆನ್ನಾಗಿ ಜಾರಿ ಆಗ್ತಾಯಿದೆ. ಒಟ್ಟಾರೆಯಾಗಿ ಸರ್ಕಾರ ಏನು ಇವತ್ತು ನಮಗೆ 5 ಯೋಜನೆಗಳ ಒಟ್ಟಾರೆ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ತುಂಬ ಎಲ್ಲ ಸಮರ್ಪಕ ಜಾರಿ ಆಗ್ತಿದ್ದು